ಅದೇ ಸ್ಥಳ ನಮ್ಮ ಮಾದಪ್ಪ ಅವರು ಮಂಡಿ ಊರಿರೋಂಥ ಸ್ಥಳ. 1966ರಲ್ಲಿ ನಿರ್ಮಿಸಿರುವಂಥ ರಾಮಲಿಂಗ. ಬೈಲಿ ಪ್ರತಿಯೊಂದು ದೇವಸ್ಥಾನಕ್ಕೆ ಹೋಗ್ತಿದ್ದಿಲ್ಲ, ಒಂದು ರೌಂಡ್ ಹೊಡಿತಿದ್ದಿಲ್ಲ. ಏನು ಕೇಳ್ಕೊಂಡೆ ದೇವ್ರನ್ನ? ನಮಗೇನು ಆಗಬಾರ್ದು, ನಮ್ಮ ಶಿಸ್ತಾಗಿ ಮನೆಗೆ ಹೋಗ್ಬೇಕು. ಇದೇ ಎಷ್ಟು ನಿನಗೆ ಏಜು? ಎಷ್ಟನೇ ಕ್ಲಾಸು? 8. ಮುಂದಕ್ಕೆ ಏನಾಗಬೇಕು ಅಂದ್ಕೊಂಡಿದ್ದೆ? ಹಲೋ ನಮಸ್ಕಾರ ಎಲ್ರಿಗೂ. ನಾನಿವತ್ತು ನಮ್ಮ ಕೊಳ್ಳೇಗಾಲದಲ್ಲಿರುವಂಥ ಮರಡಿಗುಡ್ಡನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದೀನಿ. ಮರಡಿಗುಡ್ಡಲ್ಲಿ ನಾವು ಚಿಕ್ಕನಲ್ಲಿರುವಾಗ ಸಿಕ್ಕಾಪಟ್ಟೆ ದಿನ ಹಚ್ಚಾಕಿ ತಿರುಗಾಡ್ತಿದ್ವು. ಆದರೆ ಈಗ ನಾವು ಮರಡಿಗುಡ್ಡಿಗೆ ಹತ್ತಬೇಕು ಅಂದ್ರೆ ನಾವೇ ಚಾರ್ಜ್ ಕೊಡಬೇಕು. ಇವರೆಲ್ಲ ಭಾನುವಾರ ಅಂತ ಅಂದ್ಬಿಟ್ಟು ಮರಡಿಗುಡ್ಡಕ್ಕೆ ತಿರುಗಾಡಕ್ಕೆ ಬಂದಾರ. ಏನು ನಿನ್ನ ಹೆಸ್ರು ಏನಪ್ಪ? ನಿನ್ನ ಹೆಸರು? ನಿನ್ನ ಹೆಸರು? ಅದೇ ನಿಮ್ಮ ಹೆಸರು? ನೋಡಿ ಇವರೆಲ್ಲ ಎಲ್ಲಿಂದ ಬಂದಿದ್ದೀರೋ? ಮದ್ನಳ್ಳಿಯಿಂದ ಸೈಕಲ್ ಹೊಡ್ಕೊ ಬಂದಾರ. ಅದು 3 ಜನ ಕೂತ್ಕೊಂಡು ಸೈಕಲ್ ಹೊಡ್ಕೊ ಬಂದಾರ. ಈ ಮರಡಿಗುಡ್ಡು ನೋಡಕ್ಕೆ ಹೋಗ್ತಿದಾರಂತ ಒಳಕ. ಹಾಂ ನಡ್ರಿ ಬನ್ನಿ. ಎಲ್ಲ ತಿಂಡಿ ತಿಂದ್ರೆ ಆಯಿತು ಬರ್ರಿ. ಹಂಗೆ ಇಲ್ಲಿ ನಾವು ಒಳಗಡೆ ಎಂಟ್ರಿ ಕೊಟ್ಟಾಗ ನಮಗೆ ಸಿಕ್ಕೋದು ಇಲ್ಲಿ ನಾವು ಮಹದೇಶ್ವರ ಮಂಡಿಯೂರು ಸ್ಥಳ ಅಂತಂದು ಇಲ್ಲಿ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ. ಆದರೆ ಇಲ್ಲಿ ಫೋಟೋಶೂಟ್ ಎಲ್ಲ ನಡೀತಾವದ. ಬನ್ನಿ ಫೋಟೋಶೂಟ್ ಎಲ್ಲ ತೋರಿಸ್ತೀನಿ ನಿಮ್ಗೆ. ಹೆಂಗೆ ಫೋಟೋಶೂಟ್ ನಡೀತಾವದ ಅಲ್ಲಿ ನೋಡಿ. ಇಲ್ಲಿ ಫೋಟೋಶೂಟ್ ಎಲ್ಲ ನಡೀತಾವದ. ನಾವು ಎಂಟ್ರೆನ್ಸ್ ಕೊಟ್ಟಾಗ ಕಾಣೋ ಅಂಥದ್ದು ಕರ್ನಾಟಕ ಸರ್ಕಾರ ಅರಣ್ಯ ಇಲಾಖೆ. ಮೊದಲೇ ಅರಣ್ಯ ಇಲಾಖೆಗೆ ಸೇರಿರಲಿಲ್ಲ, ಇತ್ತೀಚೆಗೆ ಅರಣ್ಯ ಇಲಾಖೆಗೆ ಸೇರ್ಕೊಬಿಟ್ಟಿದೆ ಒಂದು 5-6 ವರ್ಷಗಳಿಂದ. ಮಹದೇಶ್ವರ ಮರಡಿಗುಡ್ಡ ವೃಕ್ಷಾವನ ಇದು ಯಾವುದೂ ಇರಲಿಲ್ಲ ನಾವು ಚಿಕ್ಕನಲ್ಲಿ ಒಳಗಡೆ ಹೋಗುವಾಗ. ಈಗ ರೀಸೆಂಟ್ಲಿ ಒಂದು 7-8 ವರ್ಷದಿಂದ ಮಾಡ್ಕೊಂಡಾರ. ನೋಡಿ ಎಷ್ಟು ಚೆನ್ನಾಗದ. ಇಲ್ಲಿ ಫೋಟೋಶೂಟ್ ನಡೀತೈತೆ ಆರಾಮಾಗಿ. ಒಳ್ಳೆ ಟೈಮ್ ಪಾಸ್ ಮಾಡೋಕ್ಕೆ ಸಖತ್ತಾದಂಥ ಸ್ಥಳ ನಮ್ಮ ಮರಡಿಗುಡ್ಡ ಅಂತಲೇ ಹೇಳ್ಬೋದು. ಬರೋವ್ರಿಗೆಲ್ರೂ ಇಲ್ಲಿ ಬರೋಂಥದ್ದು ಏನು ಹೇಳಿ ಸುಸ್ವಾಗತ, ವೆಲ್ಕಮ್ ಶ್ರೀ ಮಹದೇಶ್ವರ ಮರಡಿಗುಡ್ಡ ವೃಕ್ಷಾವನ. ನಾವು ಈ ಕಡೆನೂ ಹೋಗ್ಬೋದು, ಈ ಕಡೆನೂ ಹೋಗ್ಬೋದು. ಮೊದಲೆಲ್ಲ ಸ್ಟೆಪ್ಸ್ ಹತ್ಕ ಆರಾಮಾಗಿ ಈಸ್ಕೊಂಡ್ತಿದ್ವು. ಅವನ ಅಜ್ಜಿ ಇತ್ತೀಚೆಗೆ ನಾವು ಮಾಡಬಾರ್ದು ಹ್ಯಾಬಿಟ್ ಎಲ್ಲ ಮಾಡಿ ಕುಡಿದು ಎಲ್ಲನೂ ಮಾಡಾಗಿ ಸ್ಟೆಪ್ಸ್ ಹತ್ತಕ್ಕೆ ಕಷ್ಟ ಆಗ್ತದೆ. ಬಟ್ ಆದರೂ ಬಿಡಲ್ಲ, ಹತ್ಕೊಂಡು ಹೋಗ್ಬೇಕು ಅನ್ನೋದೊಂದು ನಮ್ಮ ಆಸೆ. ಹತ್ಕೊಂಡು ಹೋಗೇ ಹೋಗ್ತೀವಿ. ಬೆಳಗ್ಗೆ ಎಲ್ಲರೂ ಕೂಡ ಹುಡುಗರು ಇಲ್ಲ ಯಾರೇ ಆದರೂ ಬಂದು ವಾಕಿಂಗ್ ಮಾಡೋಂಥ ಸ್ಥಳ ಇವು. ಅಲ್ಲಲ್ಲಿ ಕೂತ್ಕೊಳ್ಳೋಕೆ ಚೇರ್ಗಳನ್ನೂ ಅಲ್ಲಿ ಸರ ನೋಡಿ. ನೀವುಗಳೇ ಅಲ್ಲಿ ನಿಮ್ಮನ್ನೇ ವಿಡಿಯೋ ಮಾಡ್ತಾ ಇರೋದು ನಾನು. ಹಾಂ ಜೈ ಕರ್ನಾಟಕ. ಮುಕುಂದ ಕೊಳ್ಳೇಗಾಲ ಅಂತ. ಇಷ್ಟೊಂದು ಭಕ್ತಿ ಏನೋ ಪವನ ನಿನ್ಗೆ. ಎಲ್ಗೋ ದುಡ್ಡು ಬೇರೆ ಆಗ್ತೈತೆ ಬಾಯ್ಲಿ. ಹೌದಾ, ಒಳ್ಳೇದಾಗಲಿ ಬನ್ನಿ ಎಲ್ರಿಗೂ. ಬಾರ ಏನಿಲ್ಲ ಬರ್ರ. ಆಮೇಲೆ ಇವೆಲ್ಲ ಹುಡುಗರು ನೋಡಿ ಮನೇಲಿ ಆರಾಮಾಗ ಭಾನುವಾರ ರೆಸ್ಟ್ ಮಾಡೋ ಬಂದೆ ಒಂಥರ ಖುಷಿ ಅವ್ರು ಹುಡುಗರುಗಳ್ಗೆ ತಿರ್ಗಾಡಬೇಕು. ಯಾಕಂದ್ರೆ ಈ ಲಾಸ್ಟ್ ಇವರೇ ನಿಜವಲ್ಲೂ ಇನ್ನು ಸ್ವಲ್ಪ ದಿನ ಓದಿ ದೊಡ್ಡವ್ರಾಯ್ತು ಅಂತಂದ್ರೆ ಇವೊಂದಿಕ್ಕೆ ಕೆಲ್ಸಕ್ಕೆ ಹೋಯ್ತಾನೆ, ಇವೊಂದಿಕ್ಕೆ ಕೆಲ್ಸಕ್ಕೆ ಹೋಯ್ತಾನೆ, ಇವೊಂದಿಕ್ಕೆ ಕೆಲ್ಸಕ್ಕೆ ಹೋಯ್ತಾನೆ. ಒಬ್ಬೊಬ್ರು ಒಂದೊಂದಿಕ್ಕೆ ಹೊಂಟೋಯ್ತಾರ. ಚಿಕ್ಕ ಏಜಲ್ಲಿ ನೋಡು ನೀವು ಹಾಸ್ಟ್ಲಿಗೆ ಹೊಂಟೋದನಂತ ಪಾಪ ಈ ಹುಡುಗ. ಹಾಂ, ಅದಕ್ಕೆ ಎಲ್ಲ ಒಟ್ಟಿಗೆ ಸತಿ ಎಂಜಾಯ್ ಮಾಡ್ಬಿಡಮ್ಮ ಅನ್ಕೊಂಡು ಬಂದಾರಪ್ಪ. ಹಂಗಿರಪ್ಪ, ಚೆನ್ನಾಗಿರಿ. ಇಲ್ಲಿ ನಾವು ಬಂತಂತಮಲ್ಲಿ ಯಾರಾದ್ರೂ ಬೆಳಗ್ಗೆ ವಾಕಿಂಗ್ ಬಂದಾಗ ಈ ಸ್ಥಳದಲ್ಲಿ ಕೂತ್ಕೊಂಡು ವಿಶ್ರಾಂತಿ ಪಡ್ಕೊಂಡು ಹೋಗೋಂಥ ಸ್ಥಳ. ಎಲ್ಲ ಹುಡುಗರಿಗೂ ದೇವ್ರ ಮೇಲೆ ಬಹಳ ಭಕ್ತಿ ನೋಡಿ. ಮಿನಿಮಮ್ಮು ಒಳಗಡೆ ಶಿವಯೋಗಿಗಳ ಆಶ್ರಮ ಕೊಳ್ಳೇಗಾಲ. ಅಂದರೆ ಇಲ್ಲಿ 1966ರಲ್ಲಿ ರಾಮಲಿಂಗ ಅಂತ ನೆನೆಸಿತ್ತಂತ.
ಬಟ್ಟು ಒಳಗಡೆ ಹೋಗ್ಬೋದ ಇಲ್ವ ಅಂತ ಚೆಕ್ ಮಾಡೋ ಬನ್ನಿ. ಒಳಗಾಗಲ್ಲ ಅಲ್ಲ, ಬಾಕ್ಲಾಕ್ಬಿಟ್ರ ಸಮಯ ಕಳೆದು ಹೋಗುವುದು ಶ್ರೀಕೃಷ್ಣ. ಅಯ್ಯೋ ಶ್ರೀಕೃಷ್ಣ, ಶಿವ, ಶ್ರೀಕೃಷ್ಣ ಎಲ್ಲ ಒಂದೇ ಬಿಡಿ, ದೇವನೊಬ್ಬ ನಾಮ ಅಲ್ಲ ಬಂದಾಗ. ಅಲ್ಲಿ ಒಳಗಡೆ ಓಪನ್ ಮಾಡಿದ್ರು ಆಗಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಯಾಕೆ ಆ ಕಡೆಯಿಂದ ಲಾಕ್ ಮಾಡಿದಾರ? ಗೊತ್ತಿಲ್ಲ ಅಣ್ಣ, ಅದು ಒಳಗೆ ಹೋಗೋಕ್ಕಾಗಲ್ವಂತ, ಹೋದ್ರೆ ಈಚೆಗೆ ಬರೋಕ್ಕಾಗಲ್ವಂತ. ಸರಿ ಆಯಿತು. ಎಲ್ಗೋಯ್ತಿದ್ದಾರೆ? ಒಬ್ಬ ಎಲ್ಲೆಲ್ಲೋ ದೇವಸ್ಥಾನ ಎಷ್ಟು ಚೆನ್ನಾಗಿ ಬಂದವ್ರಿಗೆಲ್ಲ ಕೂತ್ಕೊಂಡು ಆರಾಮಾಗಿ ವಿಶ್ರಾಂತಿ ಪಡ್ಕೋಕೆ ಒಳ್ಳೆಯ ಒಂದು ಅದ್ಭುತವಾದ ಸ್ಥಳ ನಮ್ಮ ಮರಳಿಗುಡ್ಡ. ಅಡಿಲಿ ಎಲ್ಲೇ ಹೋದ್ರೂ ನಾವು ಈ ಗಿಡ ಮರ ಇದನ್ನೆಲ್ಲ ಅಲ್ಲಿ ಪರಿಸರನ ನೆನೆಸ್ಕೊತೀವಿ ಅಂತಂದ್ರೆ ಅದಕ್ಕೂ ಮೊದಲೇ ಪರಿಸರಕ್ಕೂ ಮೊದಲೇ ನೆನೆಸ್ಕೊಳ್ಳೋದು ಯಾರು ಹೇಳಿ? ನಮ್ಮ ಸಾಲು ಮರದ ತಿಮ್ಮಕ್ಕನವರನ್ನು. ಸಾಲು ಮರದ ತಿಮ್ಮಕ್ಕ ವೃಕ್ಷವನ. ಈ ಪರಿಸರ ಅಂತಂದ್ರೆ ಮೊಟ್ಟ ಮೊದಲು ಬರೋದೇ ಅವರು. ನಾವು ನಿಜವೂ ಎಷ್ಟು ಹಚ್ಚ ಹಸಿರಾಗದ ಮಳವುದು ಎಷ್ಟು ನೋಡಿ, ನಮ್ಮ ಕೊಳ್ಳೆಗಾಲ ಇಡೀ ಕೊಳ್ಳೆಗಾಲ ತಾಲೂಕೆ ಇಲ್ಲಿ ಕಾಣುತ್ತಾ ಒಂದು ಸೈಡಿಂದ. ಒಬ್ಬ ಎಷ್ಟು ಸಖತ್ತಾಗಿ ಕಾಣ್ತಿದಲ್ವ. ನಮ್ಮ ಅಣ್ಣವ್ರು ಹೇಳಿದ್ರಲ್ಲ, ಹಸುರಿನ ಪನಸಿರಿಗೆ ಒಲಿದು ಸೌಂದರ್ಯ ಸರಸ್ವತಿ ಧರೆಗಿಳಿದು ಆಹಾ ಓಹೋ ಆ ಥರ ಕಂಗೊಳಿಸ್ತದ ನಮ್ಮ ಕೊಳ್ಳೆಗಾಲ. ನೋಡಿದ್ರಲ್ಲ, ಇದು ಗುರು ನಮ್ಮ ಆವಾಗಿಂದ ಬಂದು ನಾವು ಈ ಪ್ಲೇಸನ್ನು ಯಾವ ರೀತಿ ಚೇಂಜ್ ಮಾಡ್ಯಾರ ಅಂತಂದ್ರೆ, ಇಲ್ಲಿ ಮಹದೇಶ್ವರ ಅವರು ಮಂಡಿ ಊರಿದ ಸ್ಥಳ. ಮಲೆ ಮಹದೇಶ್ವರ ಅವರು ಬಂದು ಇಲ್ಲಿ ಮಂಡಿ ಊರಿರುವಂಥ ಸ್ಥಳನ ಇವಾಗ ಭಕ್ತಾದಿಗಳು ಪೂಜೆ ಸಮಯಕ್ಕೆ ಅಷ್ಟೇ ನೋಡಬೇಕು ಅಂತಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿಬಿಟ್ಟಾರ. ಫುಲ್ಲು ಎಲ್ಲ ಮೊದಲೆಲ್ಲ ಇದಾಗಿತ್ತು, ಓಪನ್ ಪ್ಲೇಸ್ ಇತ್ತು. ಇಲ್ಲೇ ಒಳಗಡೆ ಮಂಡಿ ಊರಿರೋ ಸ್ಥಳ ಮಹದೇಶ್ವರ ದೇವಸ್ಥಾನ ಐತೆ, ದೇವರೈತೆ. ಈ ಪ್ಲೇಸನ್ನು ಮುಚ್ಚಿಬಿಟ್ಟಾರ. ಯಾವುದೇ ಕಾರಣಕ್ಕೂ ಯಾವಾಗ ಟೈಮ್ಗಪ್ಪ ಅಂತಂದರೆ ಪೂಜೆ ಟೈಮ್ಗೆ ಅಷ್ಟೇ ಇದನ್ನು ತೆಗಿಯೋದು. ಇರಲಿ ನೋಡಿ, ಇಲ್ಲೆಲ್ಲ ಬೇಕಾದವರು ವಿಶ್ರಾಂತಿ ತಗೊಂಡು ಆರಾಮಾಗಿ ಬಂದು ಕೂತಿದ್ದು ಹೋಯ್ತಾರ. ಕಾಣಿಸ್ತಿದೆಯಲ್ಲ, ಅದೇ ಯಾಕಂದ್ರೆ ಭಕ್ತಾದಿಗಳು ಜಾಸ್ತಿ ಆಗ್ತಿದ್ದಂತೆ ಇದನ್ನು ಫುಲ್ಲು ಇದು ಮಾಡಿಬಿಟ್ಟವ್ರೆ. ನೋಡಿ, ಮಹದೇಶ್ವರ ಅವರು ಹತ್ತಕ್ಕೆ ಬೆಂಡ್ ಮಾಡ್ಕೊ ಕೂತಿದ್ರು. ನಮ್ಮ ಒಳಗೆಲ್ಲ ಮುಖಕ್ಕೆ ಬೆಂಡ್ ಮಾಡ್ಕೊ ಕೂತಿದ್ರು. ಅವರು ಬಂಡಿ ಊರಿದಂಥ ಸ್ಥಳ. ಅಪ್ಪ ಅಮಾಸೆ ಹುಣ್ಣಿಮೆಗೆಲ್ಲ ತೆಗಿತಾರೆ ಪೂಜೆ ಟೈಮ್ಗೆ, ಆವಾಗ ವೀಕ್ಷಿಸ್ಬೋದು ಆ ಕಡೆಯಿಂದ ಬಂದು. ನೋಡ್ತಿದ್ರೆ ಅಲ್ವಾ, ಇಲ್ಲಿ ಮೇನ್ ದೇವಸ್ಥಾನ ಬನ್ನಿ ತೋರಿಸ್ತೀನಿ. ಮರಡಿಗುಡ್ಡಕ್ಕೆ ಬರೋದು ನಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಆರಾಮಾಗಿ ದೇವಸ್ಥಾನನೂ ನೋಡ್ಬೋದು, ಒಳ್ಳೆ ಪ್ರಶಾಂತವಾದ ಪ್ಲೇಸ್ನೂ ನೋಡ್ಕೋಬೋದು. ಹಂಗೆ ಇಲ್ಲೆಲ್ಲ ಆಟನೂ ಕೂಡ ಆಡ್ಬೋದು ನಮ್ಮ ಮರಡಿಗುಡ್ಡಲ್ಲಿ. ನೀವು ನೋಡಿಲ್ಲ ಅನಿಸುತ್ತೆ ಕೆಲವೊಬ್ಬರು, ಬೇಜಾರಾದಾಗ ನಿಮ್ಮ ಮಕ್ಕಳನ್ನ ಇಲ್ಲಿ ಕರ್ಕೊಬಂದು ಆಡಿಸ್ತಂದ್ರೆ ಅವಾಗೂ ಖುಷಿ ಬರ್ತದೆ. ನೋಡಿ ಎಷ್ಟು ಚೆನ್ನಾಗೈತೆ, ಇಲ್ಲಿ ಏನು ಬೇಕಾದ್ರೂ ಆಡೋಕ್ಕೆ ಬೇಕಾದಂಥ ಪ್ಲೇಸ್ಗಳು, ಬೇಕಾದಂಥ ಆಟದ ನೋಡಿ ಹೆಂಗೆ ಆಡ್ತಾವ್ರೆ. ಮುಗಿತಾ ಆಡಿ ಸುಸ್ತಾದ್ರೆ ಯಾಕೆ ಅಷ್ಟೊಂದು ಸುಸ್ತಾಗ ಮಟ್ಟಕ್ಕೆ ಆಡ್ಬೇಕಿತ್ತ? ಇಲ್ಲಿ ನೋಡಿ, ಇಲ್ಲಿ ನೀನು ಆಡೋಂಥದ್ದು ಆಟ ಅದ, ನೀನಲ್ಲ ಆಡೋದು. ನೋಡಲಿ ಹಿಂಗೆ ಆಡ್ತಿದ್ರು. ಬೇಡ ಬೇಡ ಬೇಡ, ಹುಷಾರ್ಕೊಂಡ್ರು ಮಕ್ಕ ಹೊಡ್ಕೊಂಡಿಂದಾರ. ನೋಡಿ ಎಷ್ಟು ಚೆನ್ನಾಗಿ ಆಡ್ತಾರ, ಹೆಂಗೆ ಬೇಕು ಹಂಗೆ ಆಟ ಆಡ್ಕೊಂಡು ತಿರ್ಗಾಡ್ಕೊಂಡು ಹೋಗ್ಬೋದಪ್ಪ. ಎಷ್ಟನೇ ಕ್ಲಾಸ್ ಓದ್ತಿದೆ? ಓಹೋ, ಇವಾಗ ಆಟ ಆಡಿ ಸಾಕಾಯ್ತು, ಈಗ ಜಿಮ್ಗೆ ಹೋಯ್ತಾ ಇದ್ದಾರೆ ಅಂತ ನೋಡಪ್ಪ ಇವ್ರು ಎಲ್ಲರೂ. ನಡ್ರಿ ಫ್ರೆಂಡ್ಸ್, ಬರ್ತೀನಿ ನಡ್ರಿ ಫ್ರೆಂಡ್ಸ್. ಅದರಲ್ಲಿ ಲಾಸ್ಟಲ್ಲಿ ನಾವು ಮರಡಿಗುಡ್ಡ ಸುತ್ಕೊಂಡು ಬರೋ ಟೈಮಲ್ಲಿ ನಮಗೆ ಸಿಗೋಂಥ ಪ್ಲೇಸು, ಇಲ್ಲಿ ನಾವುಗಳು ಓಡಾಡ್ಬೇಕಾದ್ರೆ ದಪ್ಪ ಆಗಿದ್ರೆ ಸಣ್ಣ ಆಗಬೇಕು ಅಂದ್ಕೊಂಡು ತಿರ್ಗಾಡ್ಕೊಂಡು ಬೆಳಗ್ಗೆ ಸಾಯಂಕಾಲ ಬಂದು ಎಲ್ಲನೂ ಮಾಡೋಂಥ ಪ್ಲೇಸ್ ಸಿಗುವಂಥ ಲಾಸ್ಟಲ್ಲಿ
ಇಲ್ಲಿ ನಾನು ಕೂಡ ಜಿಮ್ಮು ಕೂಡ ಮಾಡೋಂಥ ಒಂದು ಪ್ಲೇಸ್ ಸಿಕ್ಕತ್ತೆ ನೋಡಿ. ಇಲ್ಲಿ ಎಷ್ಟು ಸಖತ್ತಾಗಿ ಮಾಡಿಟ್ಟಿದ್ದಾರೆ. ಈ ಥರ ಒಂದು ಪ್ಲೇಸು ನಾನು ನೋಡಿರಲಿಲ್ಲ. ಸುಮಾರು ದಿನ ಆಗೈತೆ ಈ ಕಡೆ ಬಂದು. ನೋಡಿ ಇಲ್ಲಿ ಎಲ್ಲ ಯಾವ ರೀತಿ ಆಟ ಆಡ್ತಾವ್ರೆ ಹುಡುಗ್ರಿಗೆ, ಏನೋ ಒಂದು ಖುಷಿ. ಹುಡುಗರು ಎಲ್ಲ ಸೇರ್ಕೊಂಡು ಇಲ್ಲಿ ಅಂತೂ ಇಂತೂ ಆರಾಮಾಗಿ ಎಕ್ಸಸೈಸ್ ಮಾಡ್ತಾರೆ ನೋಡಪ್ಪ. ಈ ಬಿಸಿಲಲ್ಲಿ ಯಾಕೋ ಎಕ್ಸಸೈಸ್ ಅಂತಂದ್ರೆ ಒಂದು ಆಟ ಕಾಣ ಅನ್ಕ ಬಂದಾರ. ಈ ಹುಡುಗರು ಕಳೆಲ್ಲ ಕೇಳ್ತೀನಿ ಈಗ ಏನು ಮಾಡಬೇಕು ಅಂತಂದ್ರೆ. ಪೊಲೀಸ್ ನೋಡಪ್ಪ. ನಿನ್ನ ಹೆಸ್ರೇನಪ್ಪ? ಎಷ್ಟನೇ ಕ್ಲಾಸು? ಮುಂದಕ್ಕೆ ಏನಾಗಬೇಕು ಅನ್ಕೊಂಡಿದ್ದೆ? ದೊಡ್ಡ ಡಾಕ್ಟ್ರು. ವಾಹ್ ಸೂಪರ್. ಓ ಪವನ್, ನಿಮ್ಮದು? ನೀವು ದೇವ್ರ ಭಕ್ತರು, ಹೇಳಿ ಏನಾಗಬೇಕು ಅನ್ಕೊಂಡಿದ್ರೆ ಮುಂದಕ್ಕೆ? ಪೊಲೀಸ್. ಅದಕ್ಕೆ ತಯಾರಿ ಇಲ್ಲ. ಎಷ್ಟನೇ ಕ್ಲಾಸಪ್ಪ ರಾಜು? ನಿನ್ನ ಹೆಸ್ರೇನಾ? ಹಾಂ ತೇಜಸ್. ಏನಾಗಬೇಕು ಅನ್ಕೊಂಡಿದ್ದೆ ಮುಂದಕ್ಕೆ? ಹಾಂ ಮಿಲ್ಟ್ರಿ. ವಾ ಸೂಪರ್. ದೇಶ ಕಾಯ ಸೈನಿಕರಾದ್ರು ಅಂತ ನೋಡಪ್ಪ ನಮ್ಮ ಹುಡುಗ. ನಿನ್ನ ಹೆಸರು? ಮುಂದಕ್ಕೆ ಏನಾಗಬೇಕು ಅನ್ಕೊಂಡಿದ್ದೆ ದೊಡ್ಡವನಾದ್ಮೇಲೆ? ಪೊಲೀಸ್. ಅದಕ್ಕೆ ತಯಾರಿ ಇಲ್ಲ. ನಿನ್ನ ಹೆಸರು? ಆದರ್ಶ್. ಏನಾಗಬೇಕು ಅನ್ಕೊಂಡಿದ್ದೆ ಮುಂದಕ್ಕೆ? ಕಳ್ಳ. ವಾ ಸೂಪರ್. ಪೊಲೀಸ್ ಕಳ್ಳ. ಓ ಹಂಗ. ನೀನೇನಾಗ್ಬೇಕು ಅನ್ಕೊಂಡಿದೆಯಪ್ಪ? ಹಾಂ ಏನಾಗಬೇಕು ಅನ್ಕೊಂಡಿದ್ದೆ? ಪೊಲೀಸ್. ನಾಷ್ಟ ಮಾಡಿದ್ರ ಎಲ್ಲರದು ಆಯಿತು, ನಿಮ್ಮದೇ ಬಾಕಿ. ಹಿತೇಶ್ ಏನಾಗಬೇಕು ಅನ್ಕೊಂಡಿದೆಯಪ್ಪ ಮುಂದಕ್ಕೆ ದೊಡ್ಡವನಾದ್ಮೇಲೆ? ಸೋಲ್ಜರ್. ವಾವ್ ಸೂಪರ್. ಮಿಲ್ಟ್ರಿ. ನೋಡಿ ಇಲ್ಲಿ ಎಲ್ಲ ಹುಡುಗರು ಕೂಡ ಎಲ್ಲ ಒಂದೊಂಥರ ನಾವು ಮುಂದಕ್ಕೆ ಏನಾಗಬೇಕು ಅಂತಂದ್ರೆ ಒಬ್ಬ ಮಿಲ್ಟ್ರಿ, ಒಬ್ಬ ಪೊಲೀಸರು, ಒಬ್ಬ ಸೋಲ್ಜರು, ಒಬ್ಬ ಡಾಕ್ಟ್ರು, ಒಬ್ಬ ಕಳ್ಳರು, ಈ ಥರ ಎಲ್ಲ ಒಂದೊಂದು ಅವ್ರುಗಳ ಅನಿಸಿದ್ದನ್ನು ಅವ್ರಿಗೆಲ್ಲ ಹೇಳ್ತಾವ್ರ. ಅದರ ಕಾಲಕ್ರಮೇಣ ಅವರು ಓದ್ತಾ ಅವ್ರು ಒಂದು ಒಳ್ಳೆ ಎಜುಕೇಷನ್ ಪಡ್ಕೊಂಡು ಒಂದು ಒಳ್ಳೆ ಉದ್ಯೋಗ ಪಡ್ಕೊಂಡ್ರೆ ಸಾಕು. ಯಾಕಂದ್ರೆ ಈಗಿನ ಜನ್ರೇಷನಲ್ಲಿ ಇರುವಂಥ ಆಟ ಮಾಡ್ತಾವ ಅಂತಂದ್ರೆ ಎಲ್ಲರೂ ಓದ್ಕೊಂಡು ಏನಾದ್ರು ಒಂದು ಸಾಧಿಸ್ತೀವಿ ಅನ್ನೋ ಆಟ ಇದ್ರೆ ಮಾಡಲೇ ಮಾಡ್ಬೋದು. ಆದರೆ ಓದಿ ಸರಿಯಾಗಿ ಏನೋ ಕೆಲಸ ಸಿಗ್ತೆ ಅಪ್ಪಲೇಕಂಡಿಗೆ ಅಲೀತು ಅಂತಂದ್ರೆ ಇವು ಹುಡುಗರು ಅಂದ್ಕೊಂಡಿರೋ ಕನಸು ನೆರವೇರ್ಸೋಕ್ಕಾಗಲ್ಲ. ಯಾಕಂದರೆ ಇವರು ಚೆನ್ನಾಗಿ ಓದಬೇಕು. ಆ ಓದಲಿ ಅನ್ನೋದೇ ನನ್ನ ಆಸೆ. ಅದಕ್ಕೆ ಇವರೆಲ್ಲ ಆಟ ಆಡ್ಕೊಂಡು ಆಟ ಆಡೋ ವಯಸ್ಸಲ್ಲಿ ಆಟ ಆಡಬೇಕು, ಓದೋ ವಯಸ್ಸಲ್ಲಿ ಓದಬೇಕು. ನೋಡಿ ಕೇಳಿದ್ರಲ್ಲ ಒಬ್ಬೊಬ್ರು ಒಂದೊಂದು ಉತ್ತರ. ಒಳ್ಳೇದಾಗಲಿ ಎಲ್ರಿಗೂ. ಅಂತೂ ಇಂತೂ ಕೊಣ ಲಾಸ್ಟ್ ಗೋವಾ ಮಲ್ಟಿಗುಡ್ಡ ಫುಲ್ಲು ಮೇಲ್ಗಡೆ ಎಲ್ಲ ದೇವಸ್ಥಾನ ಎಲ್ಲ ನೋಡ್ಕೊಂಡು ಈ ಮಕ್ಕಳ ಜೊತೆಗೆ ಕಥೆ ಆಡ್ಕೊಂಡು ಆಟ ಆಡ್ಕೊಂಡು ಕೊಣ ಲಾಸ್ಟ್ ಬಂದು ಸೇರೋದು ನೋಡಿ. ಈ ಹುಡುಗರು ರೀಲ್ಸು ಜಾಸ್ತಿ ನೋಡ್ತಾರ ಅನ್ಸುತ್ತಾ. ಇಂದಿರಾ ಕ್ಯಾಂಟೀನ್ ಹೋಗಿದ್ದೀರೋ? ಬಾಯ್ ಬಾಯ್. ಹಂಗೆ ನಾವು ಬರ್ಚುಕ್ಕಿ ನೋಡ್ಕೊಂಡು ಬಂದಾದ್ಮೇಲೆ ಗಗನಚುಕ್ಕಿ ನೋಡಬೇಕು ಅನ್ನೋ ಆಸೆ ಇರುತ್ತಲ್ವ. ಅದಕ್ಕೆ ನಾವು ಗಗನಚುಕ್ಕಿ ನೋಡೋಕ್ಕೆ ಸುಮಾರು ದೂರ ಅಲ್ಲಿವರೆಗೆ ಹೋಗಬೇಕು. ಅದಕ್ಕೆ ನಾವು ಬೇಡ ಇಲ್ಲೇ ದರ್ಗದ ಹತ್ರನೇ ಆಯ್ತಾ, ಯಾಕೆ ಸುಮ್ಮನೆ ಅಲ್ಲಿವರೆಗೆ ಹೋಗೋದು ಅಂದ್ಕೊಂಡು ದರ್ಗಾ ಹತ್ರ ಇರೋದು ಇದನ್ನ ನೋಡೋದೆ. ಅಲ್ಲಿಂದ ಆ ಕಡೆಯಿಂದ ನೋಡ್ರು ಇದೇ ಕಾಣೋದು. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಗಗನಚುಕ್ಕಿಯ ಜಲಪಾತ. ನೋಡಿ ಈ ಗಗನಚುಕ್ಕಿ ಇಲ್ಲ, ಅಲ್ಲಿ ನೀರು ಬೀಳ್ತಾಯಿತ್ತಲ್ಲ, ಈ ನೀರು ಬೀಳ್ತಿರೋದನ್ನ ನಾವು ಈ ನೀರು ಬೀಳ್ತಿರೋದನ್ನು ಅಲ್ಲಿ ಸ್ಟೆಪ್ಸ್ ಕಾಣ್ತೈತೆ ನೋಡಿ. ಆ ಕಡೆಯಿಂದ ಆ ಗಗನಚುಕ್ಕಿ ಸ್ಟೆಪ್ಸಿಂದ ನಾವು ನಿಂತ್ಕೊಂಡು ನೋಡ್ತಂದ್ರೆ ನಮಗೆ ಕಾಣೋಂಥ ದೃಶ್ಯನೇ ಇವು. ಇದೇ ಗಗನಚುಕ್ಕಿ ಬರ್ಚುಕ್ಕಿ ಹತ್ತತ್ರ ಇರುವಂಥದ್ದು. ಈ ನೀರು ಹೋಯ್ತದಲ್ಲ, ಅಲ್ಲೊಂದು ಪಕ್ಕದಲ್ಲಿ ಒಂದು ಮನೆ ಐತೆ. ಆ ಮನೆ ಇರೋದೇ ಬ್ಲಫು. ಅಲ್ಲೇ ವಿದ್ಯುತ್ ತಯಾರಾಗೋಂಥ ಸಂಸ್ಥೆ ಬ್ಲಫ್ ಇದೆಯಲ್ಲ, ಅದೇ ನೋಡಿ ಗಗನಚುಕ್ಕಿ ಬರ್ಚುಕ್ಕಿ ಹತ್ರದಲ್ಲಿ ಆಗೋಯ್ತು. ಕೆಲವೊಬ್ರು ಏನು ಲಾಂಗ್ ವಿಡಿಯೋ ಮಾಡಿ ಒಂದು ಅರ್ಧ ಪಿಕ್ಚರ್ ಹಿಂಗೆ ತೆಗಿತಾರೆ. ನಾವು ಒಂದು 5 ನಿಮಿಷ 10 ನಿಮಿಷದಲ್ಲಿ ತಿಳಿಸ್ಬಿಡ್ತೀನಪ್ಪ. ಕಡಿಮೆನೇ, ಅಷ್ಟೊಂದು ಜಾಸ್ತಿ ಇಲ್ಲ ನೀರು.
ಇನ್ನೂ ನೀರು ಜಾಸ್ತಿ ಬರಬೇಕು ಅಂತಂದ್ರೆ ಕೊಡಗು ಈ ಬೇರೆ ಕಡೆ ಎಲ್ಲ ಮೇಳ ಜೋರಾಗಿ ಹೋಯ್ತು ಅಂದರೆ ಇಲ್ಲಿ ನೀರು ಜಾಸ್ತಿ ಆಯ್ತಾ, ಕಡಿಮೆನೇ ತುಂಬ. ಯಾಕಂದರೆ ಈ ಕಡಿಮೆ ನೀರನ್ನು ಜಾಸ್ತಿ ಜನ ತೋರಿಸ್ತಾ ಇದ್ರು, ಜಾಸ್ತಿ ನೀರು ಐತೆ ಅಂತ. ಬಟ್ ಜಾಸ್ತಿ ನೀರಿಲ್ಲ, ಇಷ್ಟೇ ಕಡಿಮೆ ಇರೋದು ನೋಡಿ.